ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ಮಾಡೋದಕ್ಕೆ ಒಂದು ಉದ್ದೇಶ ಏನಂದರೆ, ಸಪೋಸ್ ನೀವೇನಾದರೂ ಹೊಸ ಕಾರು ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊತಾ ಇದ್ದೀರಾ ಫಸ್ಟ್ ಟೈಮು, ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಪೆಟ್ರೋಲ್ ಕಾರ್ ತೊಗೊಳ್ಳೋದಾ ಅಥವಾ ಡೀಸೆಲ್ ಕಾರ್ ತೊಗೊಳ್ಳೋದಾ, ಮ್ಯಾನ್ಯಲ್ ಕಾರ್ ತೊಗೊಳ್ಳೋದಾ ಅಥವಾ ಆಟೋಮೆಟಿಕ್ ಕಾರ್ ತೊಗೊಳ್ಳೋದಾ, 3 ಸಿಲಿಂಡರ್ ಇಂಜಿನ್ ತೊಗೋಬೇಕಾ ಅಥವಾ 4 ಸಿಲಿಂಡರ್ ಇಂಜಿನ್ ತೊಗೋಬೇಕಾ, ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ಸ್ನ ತೊಗೋಬೇಕಾ ಅಥವಾ ಟರ್ಬೋ ಚಾರ್ಜ್ ಇಂಜಿನ್ಸ್ನ ನಾವು ಪ್ರಿಫರ್ ಮಾಡಬೇಕಾ? ಈ ಥರ ಎಲ್ಲ ಡೌಟ್ ಇರ್ತವೆ ನಿಮಗೆ. ತುಂಬ ಜನ ನಾವು ಕೇಳಿರ್ತೀವಿ, ನೀವು ಕೇಳಿರ್ತೀರಾ ಯಾವುದು ತೊಗೋಬೋದು ಸಜೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲಲ್ಲೋ ಅಥವಾ ನಿಮ್ಮ ರಿಲೇಟಿವ್ಸಲ್ಲೋ ಕೇಳಿರ್ತೀರ. ನೀವು ಒಬ್ಬೊಬ್ಬರು ಒಂದು ಹೇಳಿರ್ತಾರೆ. ಆಬ್ವಿಯಸ್ ಆಗಿ ಇವಾಗ ಮಾರುತಿ ಯೂಸ್ ಮಾಡೋರು ಮಾರುತಿಗೆ ಡೆಫಿನೆಟ್ ಆಗಿ ನಿಮಗೆ ಅವರು ರೆಕಮೆಂಡ್ ಮಾಡ್ತಾರೆ. ಟಾಟಾ ಯೂಸ್ ಮಾಡೋರು ಟಾಟಾ ರೆಕಮೆಂಡ್ ಮಾಡ್ತಾರೆ. ಹಾಗೆ ಹುಂಡೈ ಯೂಸ್ ಮಾಡೋರು ಸೇಮ್ ಅದೇ ಮಾಡ್ತಿರ್ತಾರೆ. ಸೊ ಹಾಗಾಗಿ ನಿಮಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗೋ ಒಂದು ಚಾನ್ಸಸ್ ತುಂಬ ಇರುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಇದರಲ್ಲಿ ನಿಮ್ಮ ಒಂದು ರಿಕ್ವೈರ್ಮೆಂಟ್, ನಿಮ್ಮ ಒಂದು ಬಜೆಟ್, ಅದನ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಒಂದು ಪ್ರೊಸೀಡ್ ಆದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಉದ್ದೇಶ. ಸೊ ಇದರಲ್ಲಿ ಒಂದು 3-4 ಪಾರ್ಟ್ಸ್ ನಾನು ನಿಮಗೆ ಹೇಳಿದ್ದೆ. ಏನೇನೆಂದರೆ, ನಿಮಗೆ ಡೀಸೆಲ್ ಕಾರ್ ಬೆಟ್ರಾ, ಪೆಟ್ರೋಲ್ ಕಾರ್ ಬೆಟ್ರಾ, ಅಥವಾ ಆಟೋಮೆಟಿಕ್ ವೇರಿಯಂಟ್ ಬೆಟ್ರಾ ಅಥವಾ ಮ್ಯಾನ್ಯುವಲ್ ವೇರಿಯಂಟ್ ಬೆಟ್ರಾ, ಮತ್ತು 3 ಸಿಲಿಂಡರ್ ಇಂಜಿನ, 4 ಸಿಲಿಂಡರ್ ಇಂಜಿನ, ಟರ್ಬೋ ಚಾರ್ಜ್ ತೊಗೋಬೇಕಾ ಅಥವಾ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ಸ್ನ ನೀವು ಚೂಸ್ ಮಾಡಬೇಕಾ? ಸೊ ಈ ಒಂದು 4 ಪಾರ್ಟ್ಸ್ ನಿಮಗೆ ನಾನು ಸಿಂಪಲ್ ಆಗಿ ವಿವರಿಸ್ತಾ ನಿಮಗೆ ಈಸಿಯಾಗಿ ಅರ್ಥ ಆಗಂಗೆ ಹೇಳ್ತೀನಿ. ನಿಮ್ಗೆ ಬಂದ್ಬಿಟ್ಟು ಯಾವ್ದು ಚೂಸ್ ಮಾಡ್ಬೋದು ನಿಮಗೆ ಅಂತಂದ್ಬಿಟ್ಟು ನಿಮ್ಗೊಂದು ಐಡಿಯಾ ಬರ್ಸೋದಕ್ಕೆ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಲಾಸ್ಟಲ್ಲಿ ಕನ್ಕ್ಲೂಷನ್ ಆಗಿ ನನ್ನ ಒಂದು ಏನಿರುತ್ತೆ ಪ್ರಿಫರೆನ್ಸ್ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ನಾನು ಇವಾಗ ಸಿಂಪಲ್ ಆಗಿ ಪೆಟ್ರೋಲ್ ಕಾರು ಯಾರು ತೊಗೋಬೇಕು, ಡೀಸೆಲ್ ಕಾರು ಯಾರಿಗೂ ಉಪಯೋಗ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಯೂಶಲಿ ಇವಾಗ ಲಾಂಗ್ ಜರ್ನೀಸ್ ಮಾಡ್ತೀರಾ ಅಥವಾ ದಿನನಿತ್ಯ ಒಂದು 50 to 60 ಕಿಲೋಮೀಟರ್ಸ್ ಅಬವ್ ಅಥವಾ ಒಂದು 50-60 ಕಿಲೋಮೀಟರ್ ನೀವು ದಿನಾನೂ ನೀವು ಟ್ರಾವೆಲ್ ಮಾಡ್ತೀರಾ ಅಪ್ ಆ್ಯಂಡ್ ಡೌನ್ ಆಫೀಸ್ಗೆ ಅಥವಾ ಎಲ್ಲಾದರೂ ನಿಮ್ಮ ಒಂದು ಪರ್ಸ್ನಲ್ ರೀಸನ್ಸ್ಗೆ, ನೀವು ಅವಾಗ ಡೀಸೆಲ್ ಕಾರ್ಸ್ನ ಚೂಸ್ ಮಾಡೋದು ಉತ್ತಮ ಇರುತ್ತೆ. ಇನ್ ಕೇಸ್ ನೀವು 30 to 40 ಕಿಲೋಮೀಟರ್ಸ್ ಒಳಗಡೆ ಅಪ್ ಆ್ಯಂಡ್ ಡೌನ್ ಮಾಡ್ತೀರಾ ಆಫೀಸ್ಗೆ ಅಥವಾ ನಿಮ್ಮ ಪರ್ಸ್ನಲ್ ರೀಸನ್ಸ್ಗೆ, ಮತ್ತು ನೀವು ಯಾವಾಗಲೂ ಒಂದ್ಸಲ ನೀವು ಆಚೆ ನೀವು ಒಂದು ಫ್ಯಾಮಿಲಿ ಟ್ರಿಪ್ ಮಾಡೋದು ಅಥವಾ ಲಾಂಗ್ ಜರ್ನಿ ಮಾಡೋದು, ಸೊ ಈ ಥರ ಇತ್ತಂದರೆ ನೀವು ಪೆಟ್ರೋಲ್ ಕಾರ್ನ ಚೂಸ್ ಮಾಡ್ಬೋದು. ಪೆಟ್ರೋಲ್ ಕಾರ್ನ ಚೂಸ್ ಮಾಡಿದ್ರೆ ಸ್ಟ್ರೈಟ್ ಅವೇ ನಿಮಗೆ ಏನು ಅಡ್ವಾಂಟೇಜಸ್ ಇರ್ತಂದ್ರೆ, ನಿಮಗೆ ಆ ಡೀಸೆಲ್ ಕಾರ್ಗೆ ಹೋಲಿಸಿದ್ರೆ ನೀವು ತಗೋಬೇಕಾದ್ರೆ ಒಂದು 1.5 lakh to 2 lakhs ವರೆಗೂ ಡಿಫ್ರೆನ್ಸ್ ನಿಮ್ಗೆ ಬಂದ್ಬಿಡುತ್ತೆ. ಕಮ್ಮಿ ಇರುತ್ತೆ ಪೆಟ್ರೋಲ್ ಕಾರ್, ಮತ್ತೆ ನಿಮಗೆ ಮೇಂಟೆನೆನ್ಸು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನೀವು ಪೆಟ್ರೋಲ್ ಕಾರು ತಗೊಳ್ಳೋರು ಬಂದ್ಬಿಟ್ಟು ಕಮ್ಮಿ ಓಡಿಸೋರು, ದಿನನಿತ್ಯ ಕಮ್ಮಿ ಟ್ರಾವೆಲ್ ಮಾಡೋರು, ಯಾವಾಗಲೂ ಒಂದ್ಸಲ ಲಾಂಗ್ ಡ್ರೈವ್ಸ್ ಮಾಡೋರು, ಸೊ ಅಂಥವ್ರು ಪೆಟ್ರೋಲ್ ಕಾರ್ನ ಚೂಸ್ ಮಾಡ್ಬೋದು. ಡೈಲಿ ನಾನು ಸ್ವಲ್ಪ ಲಾಂಗ್ ಡ್ರೈವ್ಸ್ ಮಾಡ್ತೀನಿ, ಅಪ್ ಆ್ಯಂಡ್ ಡೌನ್ ಕೆಲಸ ಜಾಸ್ತಿ ಇರುತ್ತೆ ನನಗೆ ಅನ್ನೋರು ನೀವು ಡೀಸೆಲ್ ಕಾರ್ನ ಚೂಸ್ ಮಾಡ್ಬೋದು. ಡೀಸೆಲ್ ಕಾರು ಚೂಸ್ ಮಾಡಿದ್ರೆ ಅದಕ್ಕೆ ಅದ್ರ ತಕ್ಕಂಗೆ ಮೇಂಟೆನೆನ್ಸ್ ಕೂಡ ನಿಮಗೆ ಜಾಸ್ತಿನೇ ಇರುತ್ತೆ. ನೀವು ಎಷ್ಟು ಓಡಿಸ್ತೀರಾ, ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ, ಇವಾಗ ಇವೆರಡರಲ್ಲಿ ನಾನು ಪೆಟ್ರೋಲ್ ಮತ್ತು ಡೀಸೆಲ್ ಬಗ್ಗೆ ಹೇಳಿದ್ದೀನಿ. ಸೊ ನಿಮಗೆ ಯಾವ್ದು ಬೆಟರ್ ಅನಿಸುತ್ತೆ ಈ ಆಪ್ಷನಲ್ಲಿ ನೀವು ಚೂಸ್ ಮಾಡ್ಕೋಬೋದು. ನಾವು CNG ಕೂಡ ಬಿಟ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ CNG ನಾನು ಏನಕ್ಕೆ ಇಲ್ಲಿ ಶಾರ್ಟ್ ಲಿಸ್ಟ್ ಮಾಡಿಲ್ಲ ಅಂದರೆ, CNG ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಸಿಟಿ ಲಿಮಿಟ್ಸ್ಗೆ ಪರಿಮಿತ ಇರುತ್ತೆ. ಅಂದರೆ ಸಿಟಿ ಲಿಮಿಟ್ಸಲ್ಲಿ ಜಾಸ್ತಿ ಒಂದು ಸಿಗುವಂಥ ಒಂದು ಸಾಧ್ಯತೆ ಇರುತ್ತೆ. ರೂರಲ್ ಏರಿಯಾಸಲ್ಲಿ ಅಥವಾ ಎಲ್ಲಾದರೂ ನಿಮಗೆ ಔಟ್ಸ್ಕರ್ಟ್ಸಲ್ಲಿ ನಿಮಗೆ CNG ಫ್ಯೂಲ್ ಸ್ಟೇಷನ್ ಸಿಗೋವಂಥದ್ದು ಸ್ವಲ್ಪ ಕಷ್ಟ ಇರುತ್ತೆ. ಸೊ ಹಾಗಾಗಿ ನಾನು CNG ಆಪ್ಷನ್ ತುಂಬ ಒಳ್ಳೇದಿರುತ್ತೆ. ಯಾರಾದರೂ ಇವಾಗ ಸಿಟಿಲಿರೋರು, ಸಿಟಿಲೇ ಓಡಿಸ್ತಿರ್ತೀನಿ ಜಾಸ್ತಿ ಅನ್ನೋರು ಬಂದ್ಬಿಟ್ಟು ಡೆಫಿನೆಟ್ ಆಗಿ CNGನ ಚೂಸ್ ಮಾಡ್ಬೋದು. ಅವ್ರಿಗೆ ಒಳ್ಳೆ ಮೈಲೇಜು ಸಿಗುತ್ತೆ ಮತ್ತು ಒಂದು ನಾನ್ ಪೊಲ್ಯೂಟೆಡ್ ವೆಹಿಕಲ್ನ ನೀವು ಓಡಿಸ್ತಾ ಇರ್ತೀರ. ನೆಕ್ಸ್ಟ್ ಬಂದ್ಬಿಟ್ಟು ಆಟೋಮೆಟಿಕ್ ಕಾರ್ ತಗೋಬೇಕಾ ಅಥವಾ ಮ್ಯಾನ್ಯಲ್ ಕಾರ್ ತಗೋಬೇಕಾ? ಇವಾಗ ಈ ಪ್ರಶ್ನೆ ಬಂದ್ಬಿಟ್ಟು ಅಗೇನ್ ಇವಾಗ ನಿಮ್ಮ ಟೇಸ್ಟ್ ಅಥವಾ ನಿಮ್ಮ ರಿಕ್ವೈರ್ಮೆಂಟ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು, ಇವಾಗ ಆಟೋಮೆಟಿಕ್ ಅಂದರೆ ಇವಾಗ ಆಟೋಮೆಟಿಕಲ್ಲೇ 2-3 ವೆರೈಟೀಸ್ ಬಂದ್ಬಿಟ್ಟಿದೆ. ಇವಾಗ ಆಟೋಮೆಟಿಕ್ ವೇರಿಯಂಟ್ ಅಂತ ಇದೆ, CVT ಅಂತ ಇದೆ, DCT ಅಂತ ಇದೆ. ಆಟೋಮೆಟಿಕ್ ಕಾರ್ಗಳು ಯಾರಿಗೆ ಸೂಟಬಲ್ ಆಗಿರುತ್ತೆ ಅಂದರೆ, ಡೈಲಿ ಟ್ರಾಫಿಕಲ್ಲಿ ತುಂಬ ಒಂದು ಅಪ್ ಆ್ಯಂಡ್ ಡೌನ್ ಮಾಡ್ತಿರ್ತಾರೆ, ತುಂಬ ಟ್ರಾಫಿಕ್ ಇರೋವಂಥ ಏರಿಯಾಗಳು ಅಥವಾ ತುಂಬ ಕ್ರೌಡೆಡ್ ಇರೋವಂಥ ಏರಿಯಾಗಳು, ಇಂಥ ಕಡೆ ತುಂಬ ಅವರು ಏನಂದರೆ ಗೇರ್ ಶಿಫ್ಟಿಂಗ್ ಮಾಡ್ತಾನೆ ಇರಬೇಕು, ಕ್ಲಚ್ ಪೆಡಲ್ ಮಾಡ್ತಾನೆ ಇರಬೇಕು. ಸೊ ಇಂಥವ್ರಿಗೆ ಒಂಥರ ಅವರೊಂದು ಆಫೀಸ್ಗೆ ಹೋಗೋ ಟೈಮಲ್ಲೋ ಅಥವಾ ಒಂದು ಬಿಸ್ನೆಸ್ ಟೈಮಲ್ಲೋ ಒಂದು ಟೆನ್ಷನ್ ಆಗಿ ಸ್ಟ್ರೆಸ್ ಆಗಿರುವಂಥವ್ರು, ಅವ್ರಿಗೆ ಬೇಡ ಸ್ವಲ್ಪ ಆರಾಮಾಗಿ ನನಗೆ ಓಡಿಸ್ಬೇಕು, ನೆಮ್ಮದಿಯಾಗಿ ಓಡಿಸ್ಬೇಕು ನಾನು ಅನ್ನೋರಿಗೆ ಆಟೋಮೆಟಿಕ್ ಕಾರು ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಇದರಲ್ಲಿ ಆಟೋಮೆಟಿಕ್ ಕಾರಲ್ಲಿ ಏನಂದ್ರೆ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ನಿಮ್ಗೆ ಏನು ಬರುತ್ತೆ ಅಂದ್ರೆ, ಸ್ವಲ್ಪ ಜರ್ಕ್ ಇರುತ್ತೆ. ಮತ್ತೆ ನಿಮಗೆ ಮ್ಯಾನ್ಯುಯಲ್ ಕಾರ್ ಓಡಿಸೋ ಆ ಫೀಲಿಂಗ್, ನಿಮ್ಗೆ ಯಾವಾಗ ಇಮಿಡಿಯೇಟ್ ಪವರ್ ಬೇಕು, ನಿಮ್ಗೆ ಇಮಿಡಿಯೇಟ್ ಆಗಿ ನಿಮ್ಗೆ ಒಂದು ಕ್ರೂಸ್ ಮಾಡಬೇಕು, ಅದು ಒಂಚೂರು ನಿಮ್ಗೆ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಬಟ್ ಏನಂದ್ರೆ ನಿಮ್ಗೆ ರಿಲ್ಯಾಕ್ಸ್ಡ್ ಆಗಿ ನೀವು ಆರಾಮಾಗಿ ಜಸ್ಟ್ ಆಕ್ಸಿಲೇಟರ್ ಪೆಡಲ್ ಮೇಲೆ ಕಾಲು ಇಟ್ಕೊಂಡು ಬ್ರೇಕ್ ಮೇಲೆ ಕಾಲು ಇಟ್ಕೊಂಡು ನೀವು
ಓಡಿಸ್ಕೊಂಡು ಇರ್ಬೋದು ಆರಾಮಾಗಿ. ಇದರಲ್ಲಿ ಬಂದ್ಬಿಟ್ಟು CVT ಅಂತ ಆಪ್ಷನ್, CVT ಕಂಟಿನ್ಯೂಸ್ಲಿ ವೇರಿಯಬಲ್ ಟ್ರಾನ್ಸ್ಮಿಷನ್ ಅಂತ. ಇದು ಬಂದ್ಬಿಟ್ಟು ಆಟೋಮೆಟಿಕ್ ಗಿಂತ ಒಂಚೂರು ಇನ್ನೂ ರಿಫೈನ್ಡ್ ಅಂತ ಹೇಳ್ಬೋದು. ಆಟೋಮೆಟಿಕಲ್ ನಿಮ್ಗೆ ಏನ್ ಜರ್ಕ್ ಏನೋ ಕೊಡ್ತಾ ಇರುತ್ತೆ ಅದು ಬಂದ್ಬಿಟ್ಟು ಇದರಲ್ಲಿ ಇನ್ನೂ ಸ್ವಲ್ಪ ನಿಮ್ಗೆ ಬೆಟರ್ ಆಗಿರುತ್ತೆ. ನಿಮ್ಗೆ ಅದು ಜರ್ಕ್ ಅನ್ನೋದು ಸ್ವಲ್ಪ ಕಮ್ಮಿ ಫೀಲ್ ಆಗ್ತಿರುತ್ತೆ CVTಲಿ, ಇನ್ನು ಸ್ವಲ್ಪ ರಿಫೈನ್ಡ್ ಅಂತ ಹೇಳ್ಬೋದು. ಮತ್ತೆ ನಿಮ್ಗೆ ಮೈಲೇಜ್ ಕೂಡ ನಿಮ್ಗೆ AMT ಗಿಂತ ಒಂಚೂರು ಬೆಟರ್ ಇರುತ್ತೆ ಇದರಲ್ಲಿ. ಸೊ ನಿಮ್ಗೆ ಇದ್ರಲ್ಲಿ ಬಂದ್ಬಿಟ್ಟು ಆ ಜರ್ಕ್ ಕೂಡ ಕಮ್ಮಿ ಇರುತ್ತೆ, ಪ್ಲಸ್ ಮೈಲೇಜ್ ಕೂಡ ನಿಮ್ಗೆ ಈ ಆಟೋಮೆಟಿಕ್ ಗಿಂತನೂ ಬೆಟರ್ ಇರುತ್ತೆ. ಇದ್ರಲ್ಲಿ ಒಂದು ಡ್ರಾಬ್ಯಾಕ್ ಏನಂದ್ರೆ ಈ ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಅಂತ ಹೇಳ್ತಾರೆ. ಏನಿದೆ ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಅಂದ್ರೆ ಏನಿಲ್ಲ, ಇವಾಗ ನಾವು ಸಪೋಸ್ ಇವಾಗ ಒಂದು ಹೈವೇಲಿ ಹೋಗ್ತಾ ಇದೀವಿ ಅನ್ಕೊಳ್ಳಿ, ಹೋಗ್ತಾ ಇದ್ದಾಗ ಒಂದು 60 ಹೋಗ್ತಾ ಇದೀವಿ, ಒಂದು 2500 RPM ಅಲ್ಲಿ ನಾವು ಗಾಡಿನ ಓಡಿಸ್ತಾ ಇದೀವಿ. ಸಪೋಸ್ ನಮ್ಗೆ ಇವಾಗ ಸಡನ್ ಆಕ್ಸಲರೇಷನ್ ಬೇಕು ಅಂದ್ರೆ ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಮಾಡ್ಬೇಕು ನಾವು ಇಮಿಡಿಯೇಟ್ ಆಗಿ. ನಮ್ಗೆ ಇವಾಗ ನಾವು ಅವಾಗ ಪೆಡಲ್ ಮೇಲೆ ಆಕ್ಸಲರೇಟ್ ಮಾಡಕ್ ಹೋದಾಗ ನಮ್ಗೆ ಇಮಿಡಿಯೇಟ್ ನಮ್ಗೆ ಒಂದು ಪುಲ್ ಸಿಗೋದಿಲ್ಲ. ಅದು ಬಂದ್ಬಿಟ್ಟು RPM ನೀಡಲ್ ಮಾತ್ರ ರೈಸ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಒಂದು 2500 RPM 2000 RPM ಇಂದ ಒಂದು 4000 RPM 5000 RPM ರೈಸ್ ಮಾತ್ರ ಆಗ್ಬಿಟ್ಟಿರುತ್ತೆ ನಮ್ಮ ಆಕ್ಸಿಲೇಟರ್ ಕೊಟ್ಟಾಗ. ಬಟ್ ಏನಂದ್ರೆ ಗಾಡಿ ಮಾತ್ರ ಬಂದ್ಬಿಟ್ಟು ಒಂದು 65 67 ಅಷ್ಟರಲ್ಲೇ ಇರುತ್ತೆ ಸ್ಪೀಡ್. ಸೊ ಸ್ಪೀಡ್ ಅದು ತಗೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಈ ಲ್ಯಾಗ್ ನ ಏನಂತಾರೆ ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಕಾಮನ್ ಪ್ರಾಬ್ಲಮ್ ಅದು ಆಕ್ಚುಲಿ ಇದೆ. ಈ ಆಟೋಮೆಟಿಕ್ ಕಾರ್ಗಳು ಮತ್ತೆ ಈ CVT ಕಾರ್ಗಳು ಕಾಮನ್ ಪ್ರಾಬ್ಲಮ್ ಅಂತ ಅನ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಇನ್ನೊಂದು ಬಂದ್ಬಿಟ್ಟು DCT ಅಂತ ಅನ್ಬಿಟ್ಟು ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ಈ ಜರ್ಕು ಇರೋದಿಲ್ಲ, ಮತ್ತೆ ನಿಮ್ಗೆ ಪುಲ್ ಅಂತ ಹೇಳ್ತೀವಲ್ಲ ಅದು ಬಂದ್ಬಿಟ್ಟು ಪ್ರಾಪರ್ ಆಗಿರುತ್ತೆ. ಇದು ಕಾಸ್ಟ್ ಕೂಡ ನಿಮ್ಗೆ ಜಾಸ್ತಿ ಇರುತ್ತೆ. ಇದು ಅವೆರಡಕ್ಕೆ ಹೋಲಿಸಿದಾಗ ಈ ಟ್ರಾನ್ಸ್ಮಿಷನ್ DCT ಟ್ರಾನ್ಸ್ಮಿಷನ್ ಅದು ಇಂಜಿನ್ಗಳು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಿರುತ್ತೆ. ಮತ್ತೆ ನಿಮ್ಗೆ ಜರ್ಕ್ ಆಗ್ಲಿ ಅವೆಲ್ಲ ಇರೋದಿಲ್ಲ, ಮೈಲೇಜ್ ಚೆನ್ನಾಗಿರುತ್ತೆ, ಮತ್ತೆ ಪುಲ್ ಪಿಕಪ್ ಪವರ್ ಏನಂತ ಹೇಳ್ತೀವಿ ಅದು ಕೂಡ ಚೆನ್ನಾಗಿರುತ್ತೆ ನಿಮ್ಗೆ. ಇದರಲ್ಲಿ ಈ ಆಟೋಮೆಟಿಕ್ ವೇರಿಯಂಟ್ ಎಲ್ಲ ಯಾವ ತರ ಇದೆ ಅಂತ ಅಂದ್ಬಿಟ್ಟು ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ. ಇವಾಗ ನಿಮ್ ರಿಕ್ವೈರ್ಮೆಂಟ್ ಇವಾಗ ನೋಡಿ, ನಾನು ಹೇಳ್ದಂಗೆ ನೀವು ಟ್ರಾಫಿಕ್ ಅಲ್ಲಿ ಜಾಸ್ತಿ ಸಿಟಿಲಿ ಜಾಸ್ತಿ ಓಡಿಸೋರ್ಗೆ, ನನಗೆ ಸ್ಟ್ರೆಸ್ ಫ್ರೀ ಡ್ರೈವ್ ಬೇಕು, ನನಗೆ ಟೆನ್ಷನ್ ಇಲ್ಲದೆ ಓಡಿಸ್ಬೇಕಪ್ಪ ಆರಾಮಾಗಿ ನಾನು ಅಂತವ್ರಿಗೂ ಡೆಫಿನೆಟ್ ಆಗಿ ನೀವು ಆಟೋಮೆಟಿಕ್ CVT DCT ಟೆಕ್ನಾಲಜಿ ಇರೋಂಥ ನೀವು ಗಾಡಿನ ಡೆಫಿನೆಟ್ ಆಗಿ ನೋಡ್ಬೋದು. ಮೈಲೇಜ್ ಒಂಚೂರು ನೀವು ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ ಆಟೋಮೆಟಿಕಲ್ಲಿ. ಬಟ್ ನೀವು ಮ್ಯಾನ್ಯಲ್ ಬಂದ್ಬಿಟ್ಟು ಯಾರಾದ್ರೂ ಯೂಸ್ ಮಾಡ್ಬೋದು. ಮ್ಯಾನ್ಯಲ್ ಓಡಿಸೋದಕ್ಕೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಈ ಥರ ರೋಡ್, ಈ ಥರ ಟೆರೈನು ಅಥವಾ ಟ್ರಾಫಿಕ್ ಕಂಡೀಷನು, ಫ್ರೀ ರೈಡ್ಸು ಹೆಂಗಾದ್ರೂ ಇದ್ಕೊಳ್ಳಿ, ಯಾರಾದರೂ ಓಡಿಸ್ಬೋದು ಅದನ್ನು. 3 ಸಿಲಿಂಡರ್ ಇಂಜಿನ್ನ ಚೂಸ್ ಮಾಡ್ಬೋದಾ ಅಥವಾ 4 ಸಿಲಿಂಡರ್ ಇಂಜಿನ್ನೇ ತಗೋಬೇಕಾ ಅಂತ ಅಂದ್ಬಿಟ್ಟು ನಿಮ್ಗೆ ಡೌಟ್ ಇರ್ಬೋದು. ಇವಾಗ 3 ಸಿಲಿಂಡರ್ ಇಂಜಿನ್ ಮತ್ತೆ 4 ಸಿಲಿಂಡರ್ ಇಂಜಿನ್ ಪರ್ಫಾರ್ಮೆನ್ಸ್ ವೈಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ನಿಮ್ಗೆ ಏನು ಡಿಫ್ರೆನ್ಸ್ ಇರೋದಿಲ್ಲ. ನಿಮ್ಗೆ ಏನೊಂದು ಮೇಜರ್ ಡಿಫ್ರೆನ್ಸ್ ನಿಮ್ಗೆ ಏನಿರುತ್ತೆ ಅಂದರೆ ಡೆಫಿನೆಟ್ ಆಗಿ 4 ಸಿಲಿಂಡರ್ ಇಂಜಿನ್ ಅಲ್ಲಿ ನಿಮಗೆ ವೈಬ್ರೇಷನ್ಸ್ ಅಂತೂ 0 ಇರುತ್ತೆ. ಮತ್ತೆ ಇಂಜಿನ್ ಸ್ಮೂತ್ನೆಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಇಂಜಿನ್ ಆನ್ ಆಗಿದೆಯಾ ಆಫ್ ಆಗಿದೆಯಾ ಅಂತ ಕೂಡ ಗೊತ್ತಾಗಲ್ಲ ಕೆಲವೊಂದು ಗಾಡಿಗಳಲ್ಲಿ, ಅಷ್ಟು ಚೆನ್ನಾಗಿ ರಿಫೈನ್ ಆಗಿರುತ್ತೆ 4 ಸಿಲಿಂಡರ್ ಇಂಜಿನ್ಗಳಲ್ಲಿ. ಅದೇ 3 ಸಿಲಿಂಡರ್ ಇಂಜಿನ್ಗಳಲ್ಲಿ ನಿಮಗೆ ಆ ವೈಬ್ರೇಷನ್ಸ್ ಅನ್ನೋದು ಒಂದು ಚೂರು ಇರುತ್ತೆ, ಲೈಟ್ ಆಗಿರುತ್ತೆ. ಮತ್ತೆ ಸೌಂಡ್ ಕೂಡ ಅಷ್ಟೇ ಒಂಚೂರು 4 ಸಿಲಿಂಡರ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೆ ನಿಮಗೆ ಏನಂತೀವಿ ಮೈಲೇಜ್ ಆಗಲಿ ಆ ಪರ್ಫಾರ್ಮೆನ್ಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ 4 ಸಿಲಿಂಡರ್ ಜೊತೆ ಹೋಲಿಸಿದಾಗ. 4 ಸಿಲಿಂಡರ್ ಇಂಜಿನ್ ಅಲ್ಲಿ ನಿಮಗೆ ಮೈಲೇಜು ಚೆನ್ನಾಗಿರುತ್ತೆ, ಸ್ಮೂತ್ನೆಸ್ ಇರುತ್ತೆ, ಮತ್ತೆ ನಿಮಗೆ ಪರ್ಫಾರ್ಮೆನ್ಸ್ ಕೂಡ ಟಾಪ್ ಕ್ಲಾಸ್ ಆಗಿರುತ್ತೆ. ನಿಮಗೆ ಕಾಸ್ಟ್ ಕೂಡ ನಿಮಗೆ 3 ಸಿಲಿಂಡರ್ ಕಾರ್ಗಳಿಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ನಿಮಗೆ 3 ಸಿಲಿಂಡರ್ ಇಂಜಿನ್ಗಳಲ್ಲಿ ನಿಮಗೆ ಫ್ಯೂಲ್ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ. ಮತ್ತೆ 4 ಸಿಲಿಂಡರ್ ಇಂಜಿನ್ಗಳಿಗಿಂತ ಸ್ವಲ್ಪ ಕಮ್ಮಿ ನಿಮಗೆ ಕಾರ್ ಸಿಗುತ್ತೆ. ನಿಮಗೆ ಪರ್ಫಾರ್ಮೆನ್ಸ್ ವೈಸು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ನಿಮ್ಗೆ ಇಲ್ಲಿ ಯಾವ್ದು ಬೇಕು ಇವಾಗ ನಿಮಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು ಹೇಳ್ತೀನಿ. ಬಲೆನೋ 1.2 ಲೀಟರ್ ಇಂಜಿನಲ್ಲಿ 88 bhp ಮತ್ತೆ 113 Nm ಆಫ್ ಟಾರ್ಕ್ನ ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ. ಅದು ಬಂದ್ಬಿಟ್ಟು 4 ಸಿಲಿಂಡರ್ ಇಂಜಿನ್. ಅದೇ ಟಿಯಾಗೋ ಅಲ್ಲಿ 3 ಸಿಲಿಂಡರ್ ಇಂಜಿನ್ ಬರುತ್ತೆ, 85 bhp ಬರುತ್ತೆ, 113 Nm ಆಫ್ ಟಾರ್ಕ್ನ ಇದು ಕೂಡ ನಿಮಗೆ ಪ್ರೊಡ್ಯೂಸ್ ಮಾಡಿಕೊಡುತ್ತೆ. ಸೊ ನಿಮ್ಗೆ ಹೆಚ್ಚು ಕಡಿಮೆ ಸೇಮ್ ಇರುತ್ತೆ. ಆ ಸ್ಮೂತ್ನೆಸ್, ಆ ರಿಫೈನ್ಮೆಂಟ್, ಆ ಲಿಟಲ್ ಬಿಟ್ ಆಫ್ ಪಂಚ್ ಏನಂತ ಹೇಳ್ತಿರ್ತೀವಿ ನಾವು, ಅದು ಬಂದ್ಬಿಟ್ಟು ನಿಮಗೆ 4 ಸಿಲಿಂಡರ್ ಕಾರ್ಗಳಲ್ಲಿ ನಿಮಗೆ ಸಿಗುತ್ತೆ. ಸೊ ಪರ್ಫಾರ್ಮೆನ್ಸ್ ವೈಸ್ ಮತ್ತೆ ಫ್ಯೂಲ್ ಎಫಿಷಿಯನ್ಸಿ ವೈಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಅಂತ ಹೇಳ್ಬೋದು. ನಿಮಗೆ ಏನಾದರೂ ಇನ್ ಕೇಸ್ ನಿಮ್ಗೆ ಒಂದು ಆಪರ್ಚುನಿಟಿ ಬಂತು, ಸೇಮ್ 9 lakhs ಬಜೆಟ್ಗೆ ನಿಮಗೆ 4 ಸಿಲಿಂಡರ್ ಇಂಜಿನ್ ವಿತ್ ಫುಲ್ ಫೀಚರ್ಸ್ ಬರ್ತಾ ಇದೆ, ಮತ್ತೆ ಅದೇ ಸೇಮ್ 9 lakhsಗೆ 3 ಸಿಲಿಂಡರ್ ಇಂಜಿನ್ ವಿತ್ ಫುಲ್ ಫೀಚರ್ಸ್ ಬರ್ತಾ ಇದೆ,
ನಿಮ್ಗೆ ಏನ್ ಬೇಕು ಇವಾಗ ಅದರಲ್ಲಿ. ಆಬ್ವಿಯಸ್ ಆಗಿ ನಾವೊಂದು ಕರೆಕ್ಟ್ ಆಗಿರೋರಾಗಿದ್ರೆ ನಾವು ಡೆಫಿನೆಟ್ ಆಗಿ 4 ಸಿಲಿಂಡರ್ ಇಂಜಿನ್ಗೆ ನಾವು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಸ್ವಲ್ಪ ಇಂಪ್ರೂವ್ ಟೆಕ್ನಾಲಜಿನ ನಾವು ನಮ್ಮೊಂದಿಗೆ ನಾವು ಅಳವಡಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ 4 ಸಿಲಿಂಡರ್ ಚೂಸ್ ಮಾಡೋದು ಉತ್ತಮ ಇರುತ್ತೆ. ಬಟ್ ನೀವು ಇಲ್ಲಿ ಏನು ಯೋಚನೆ ಮಾಡ್ಬೇಕಂದ್ರೆ ನಿಮ್ಗೆ ಒಳ್ಳೆ ಬಾಡಿ ಬಿಲ್ಡ್ ಕ್ವಾಲಿಟಿನೂ ಅದೊಂದು ನೀವು ಯೋಚನೆ ಮಾಡಬೇಕು, ಸೇಫ್ಟಿ ಫೀಚರ್ಸ್ ಯೋಚನೆ ಮಾಡಬೇಕು. ಸೊ ಇಂಥವೆಲ್ಲನೂ ನಿಮ್ಗೆ ಇನ್ ಕೇಸ್ 3 ಸಿಲಿಂಡರ್ ಇಂಜಿನ್ ಇರುವಂತ ಗಾಡಿಲಿ ಸಿಕ್ಕಿದ್ರೆ ಅದನ್ನ ಕೂಡ ಡೆಫಿನೆಟ್ ಆಗಿ ನೀವು ಚೂಸ್ ಮಾಡ್ಬೋದು. ಸೊ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಇವಾಗ 3 ಸಿಲಿಂಡರ್ ತಗೋಬೇಕಾ ಅಥವಾ 4 ಸಿಲಿಂಡರ್ನ ಚೂಸ್ ಮಾಡ್ಬೇಕಾ ಅಂತ ಅಂದ್ಬಿಟ್ಟು. ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ಸ್ ಅಂತ ಹೇಳ್ತಾರೆ, ಮತ್ತೆ ಟರ್ಬೋ ಚಾರ್ಜ್ ಇಂಜಿನ್ಸ್ ಅಂತ ಹೇಳ್ತಾರೆ. ಯಾವ್ದು ತಗೋಬೇಕು ಇದರಲ್ಲಿ? ಏನು ಇವೆಲ್ಲ ಇಷ್ಟೊಂದು ಗೊಂದಲ ಇದೆಯಲ್ಲ, ಯಾವ್ದು ತಗೋಬೇಕು ಅಂತ ಹೇಳಿದ್ರೆ ಏನಿಲ್ಲ. ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ಸ್ ಅಂದ್ರೆ ಆ ಇಂಜಿನ್ ತಕ್ಕಂಗೆ ಚೆನ್ನಾಗಿ ಅದನ್ನ ರಿಫೈನ್ ಮಾಡಿ ಒಳ್ಳೆ ಮೈಲೇಜ್ ಕೊಡಂಗೆ ಮತ್ತೆ ಒಳ್ಳೆ ಪಿಕಪ್ ಇರೋಂಗೆ ಅದನ್ನ ಫೈನ್ ಟ್ಯೂನ್ ಮಾಡಿ ಇಟ್ಟಿರ್ತಾರೆ. ಅದೇ ನಿಮಗೆ ಟರ್ಬೋ ಚಾರ್ಜ್ ಅಂದ್ರೆ ಅದೇ ಇಂಜಿನ್ಗೆ ಇನ್ನೂ ಸ್ವಲ್ಪ ಪವರ್ ಬೇಕು, ನನಗೆ ಇನ್ನೂ ಪಿಕಪ್ ಬೇಕು, ನನಗೆ ಸ್ಪೀಡ್ ಬೇಕು ಕಾರು ಅನ್ನೋರಿಗೆ ಈ ಟರ್ಬೋ ಚಾರ್ಜ್ ಇಂಜಿನ್ಸ್ ಅನ್ನೋದನ್ನ ರೆಕಮೆಂಡ್ ಮಾಡ್ತಿರ್ತಾರೆ. ಸೊ ಇದರಲ್ಲಿ ಏನಂದ್ರೆ ನಿಮಗೆ ಇನಿಷಿಯಲ್ ಪಿಕಪ್ ಮತ್ತೆ ನಿಮಗೆ ಟಾರ್ಕ್ ಅನ್ನೋದು ಟರ್ಬೋ ಚಾರ್ಜ್ ಕಾರ್ಗಳಲ್ಲಿ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ಲೈಟ್ ಆಗಿ ನಿಮಗೆ ಮೈಲೇಜ್ ಒಂಚೂರು ಡ್ರಾಪ್ ಇರುತ್ತೆ. ವೇರಾಸ್ ನಿಮಗೆ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ಸ್ ಅಲ್ಲಿ ನಿಮಗೆ ಇಂಜಿನ್ ಬಂದ್ಬಿಟ್ಟು ನಿಮ್ಗೆ ಪರ್ಫಾರ್ಮೆನ್ಸ್ ಮತ್ತೆ ಒಳ್ಳೆ ಮೈಲೇಜ್ ಕೊಡ್ಬೇಕು ಅನ್ನೋ ತರ ಅವರು ಫೈನ್ ಟ್ಯೂನ್ ಮಾಡಿರ್ತಾರೆ ಅದನ್ನ. ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್ ಬೇಕಾ ನಿಮ್ಗೆ ಅಥವಾ ನಿಮ್ಗೆ ಪವರ್ ಬೇಕಾ, ಇವೆರಡನ್ನ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ನೀವು ಚೂಸ್ ಮಾಡ್ಬೋದು. ಸೊ ಇವಾಗ ಒಂದು ಕನ್ಕ್ಲೂಷನ್ ಪಾರ್ಟ್ ಬಂದ್ರೆ, ಸಪೋಸ್ ಒಂದು ಎಕ್ಸಾಂಪಲ್ ನನಗೆ ಅಂತ ಅನ್ಕೊಳ್ಳೋಣ, ನಾನು ಚೂಸ್ ಮಾಡಿದ್ರೆ ಯಾವ ಥರ ಚೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸರಿ, ನನಗೆ ಇವಾಗ ಬಜೆಟ್ ಒಂದು 9 ಲಕ್ಷ ಇದೆ, ನನಗೆ ಒಂದು 4 ಸಿಲಿಂಡರ್ ಇಂಜಿನು ಸಿಗ್ತಾ ಇದೆ ಮತ್ತೆ 3 ಸಿಲಿಂಡರ್ ಇಂಜಿನು ಸಿಗ್ತಾ ಇದೆ, ಸೇಮ್ ಬಜೆಟ್ಗಿದೆ. ನಿಮ್ಗೆ 4 ಸಿಲಿಂಡರ್ ಇಂಜಿನೇ ಸಿಗ್ಬೇಕಾದ್ರೆ ಏನಕ್ಕೆ 3 ಸಿಲಿಂಡರ್ ಇಂಜಿನ್ ತಗೋಬೇಕು? ನಾನು 4 ಸಿಲಿಂಡರ್ ಇಂಜಿನೇ ತೊಗೊತೀನಿ. ಬಟ್ ನನಗೆ ಸೇಫ್ಟಿ ಇಂಪಾರ್ಟೆಂಟ್, ನನ್ನ ಫ್ಯಾಮಿಲಿ ಇಂಪಾರ್ಟೆಂಟು, ನನಗೆ ಆ ಕಾರ್ದ ಏನು ಫೀಚರ್ಸ್ ಇದೆ, ನನಗೆ ಸೇಫ್ಟಿ ಇರಬೇಕು ಜಾಸ್ತಿ, ಏರ್ ಬ್ಯಾಗ್ಸ್ ಮತ್ತು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರಬೇಕು. ಸೊ ಈ ಥರ ನಾನು ಯೋಚನೆ ಮಾಡಿದಾಗ ನಾನು ಟಾಟಾ ಟಿಯಾಗೋ ಅಥವಾ ಟಾಟಾ ಗಾಡಿಗಳನ್ನ ನಾನು ಯಾವ್ದಾದ್ರು ಚೂಸ್ ಮಾಡ್ತೀನಿ. 3 ಸಿಲಿಂಡರ್ ಇಂಜಿನ್ ಆದರೂ ಪರವಾಗಿಲ್ಲ, ನನಗೆ ಒಳ್ಳೆ ಮೈಲೇಜ್ ಕೊಡುತ್ತೆ, ಲೋ ಮೇಂಟೆನೆನ್ಸ್ ಇರುತ್ತೆ, ಪ್ಲಸ್ ಸೇಫ್ಟಿ ಕಾರ್ ಇದೆ. ಸೊ ನನಗೆ ಇದು ಇಂಪಾರ್ಟೆಂಟ್. ಸೊ ನಾನು ಅದನ್ನು ಚೂಸ್ ಮಾಡ್ತೀನಿ. ನಾನು ಇವಾಗ ನೀವು ಅದನ್ನ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ನೀವು ಚೂಸ್ ಮಾಡ್ಬೋದು. ಎರಡನೇದು, ಆಟೋಮೆಟಿಕ್ ತೊಗೊತೀನ ಅಥವಾ ಮ್ಯಾನ್ಯಲ್ ತೊಗೊತೀನ ಅಂತ ಅಂದ್ಬಿಟ್ಟು. ನಾನು ಡೆಫಿನೆಟ್ ಆಗಿ ಮ್ಯಾನ್ಯಲ್ ಕಾರ್ ತೊಗೊತೀನಿ. ನನಗೆ ಮ್ಯಾನ್ಯಲ್ ಕಾರ್ ಓಡಿಸಿ ತುಂಬ ವರ್ಷಗಳು ಓಡಿಸ್ತಾರೆ, ನನಗೆ ಇದು ಸೆಟ್ ಆಗಿಬಿಟ್ಟಿದೆ. ನನಗೆ ಮೇಯ್ನ್ ನಾನು ಇವಾಗ ಹೊಸಬನಾಗ ಆಗಿದ್ರು ಕೂಡ ನಾನು ಮ್ಯಾನ್ಯಲ್ ತೊಗೊತೀನಿ. ಯಾಕಂದರೆ ನನ್ನ ಕಮಾಂಡಲ್ಲಿ ಇರುತ್ತೆ ಕಾರ್. ಇವಾಗ ನನಗೆ ಎಲ್ಲಿ ಯಾವಾಗ ಸ್ಲೋ ಡೌನ್ ಮಾಡ್ಕೋಬೇಕು, ಎಲ್ಲಿ ನನಗೆ ಪವರ್ ಬೇಕೋ ಅದನ್ನು ನಾನು ನನಗೆ ಗೇರ್ ಶಿಫ್ಟ್ಸ್ ಮುಖಾಂತರ ನಾನು ಅದನ್ನು ಓಡಿಸ್ಕೊತಾ ಇರ್ತೀನಿ. ಸೊ ನಾನು ಬಂದ್ಬಿಟ್ಟು ಮ್ಯಾನ್ಯಲ್ಲೇ ತೊಗೊತೀನಿ ನಾನು. ಸೊ ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ನೀವು ಜಾಸ್ತಿ ನೀವು ಟ್ರಾಫಿಕಲ್ಲಿ ಓಡಿಸ್ತೀನಿ, ನನಗೆ ಸ್ಟ್ರೆಸ್ ಫ್ರೀ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕಂದ್ರೆ ನೀವು ಡೆಫಿನೆಟ್ ಆಗಿ ನೀವು ಆಟೋಮೆಟಿಕ್ನ ಚೂಸ್ ಮಾಡ್ಬೋದು. ಮತ್ತೆ ಪೆಟ್ರೋಲ್ ವೇರಿಯಂಟ್ ಇವಾಗ ಡೀಸೆಲ್ ವೇರಿಯಂಟ್ ಅಂತ ಕೇಳ್ತೀರಾ ನೀವೀಗ. ಸೊ ನಾನಾಗಿದ್ರೆ ಪೆಟ್ರೋಲ್ ಕಾರೇ ಚೂಸ್ ಮಾಡ್ಕೊತೀನಿ. ಯಾಕಂದ್ರೆ ನನ್ನ ಒಂದು ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ಒಂದು 30 to 40 ಕಿಲೋಮೀಟರ್ಸ್ ಪರ್ 2 ಡೇಸ್ಗೆ ಹಂಗೆ ಎತ್ಕೊತೀನಿ ನನ್ನ ಗಾಡಿನ. ಅಥವಾ ಒಂದು ವೀಕೆಂಡ್ ಎಲ್ಲಾದ್ರೂ ಒಂದು ಲಾಂಗ್ ಡ್ರೈವ್ ಬರ್ತೀನಿ ನಾನು. ಸೊ ರೆಗ್ಯುಲರ್ ಆಗಿ ನಂದು ಒಂದು ದಿವ್ಸಕ್ಕೆ ನಾನು ಓಡಿಸ್ತಿದ್ರು ಒಂದು 30-40 ಕಿಲೋಮೀಟರ್ಸ್ ಒಳಗಡೆ ಇರುತ್ತೆ. ಸೊ ಹಾಗಾಗಿ ಮತ್ತೆ ಮೇಂಟೆನೆನ್ಸ್ ಕೂಡ ನನಗೆ ಕಮ್ಮಿ ಬರುತ್ತೆ. ಪ್ಲಸ್ ಮೇನ್ ಅಡ್ವಾಂಟೇಜ್ ನನಗೆ ಆನ್ ರೋಡ್ ಪ್ರೈಸ್ ನನಗೆ ತುಂಬ ಒಂದು ಕಮ್ಮಿ ಸಿಗುತ್ತೆ. ನನಗೆ ಅಟ್ಲೀಸ್ಟ್ ಒಂದು 1.5 to 2 lakh rupees ನನಗೆ ಡಿಫ್ರೆನ್ಸ್ನು ನನಗೆ ಇದ್ರಲ್ಲಿ ಸಿಗುತ್ತೆ. ಮತ್ತೆ ಟರ್ಬೋ ಚಾರ್ಜ್ ಇಂಜಿನ್ ಬೇಕಾ ನನಗೆ ಅಂದ್ರೆ ನನಗೆ ಡೆಫಿನೆಟ್ ಆಗಿ ಬೇಕಾಗಿಲ್ಲ. ಯಾಕಂದ್ರೆ ನಾನು ಅಂತ ಸ್ಪೀಡ್ ಓಡಿಸೋನಲ್ಲ. ನಾನು ಹೈವೇಗೆ ಹೋದ್ರೂ 90-100 ಒಳಗಡೆ ಇರ್ತೀನಿ. ಯಾವಾಗಲೂ ಒಂದ್ಸಲ ಜಸ್ಟ್ ಫಾರ್ ಫನ್ ಅಂತ ಅಂದ್ಬಿಟ್ಟು ಒಂದು 130-140 ಯಾವಾಗಲೂ ಒಂದ್ಸಲ ಟಚ್ ಮಾಡ್ತೀನಿ. ಅದೊಂದು ಎಲ್ಲರೂ ಮಾಡೋಂಥದ್ದೇ ಅದು. ಸೊ ನಾನು ಹೆವಿ ಕ್ರೇಜ್ ಇಲ್ಲ, ನನಗೆ ಸ್ಪೀಡ್ ಹೊಡಿಬೇಕು ಸ್ಪೀಡ್ ಅಂತ ಅಂದ್ಬಿಟ್ಟು ನನಗೆ ಇಲ್ಲ ಏನು ಮೈಂಡಲ್ಲಿ ನನಗೆ. ಸೊ ಹಾಗಾಗಿ ನಾನು ಬಂದ್ಬಿಟ್ಟು ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ನೇ ನಾನು ಚೂಸ್ ಮಾಡಕ್ಕೆ ಹೋಗ್ತೀನಿ. ನನಗೆ ಮೈಲೇಜನ್ನು ಅದರಲ್ಲಿ ಸಿಗುತ್ತೆ. ಸೊ ಇದು ಫ್ರೆಂಡ್ಸ್, ನಿಮ್ಗೊಂದು ಐಡಿಯಾ ಬಂದಿರ್ಬೋದು ಇವಾಗ ನಿಮಗೆ. ಓಕೆ, ನಿಮ್ಮ ಒಂದು ರಿಕ್ವೈರ್ಮೆಂಟ್ ಇವಾಗ ಈ ಥರ ಯೋಚನೆ ಮಾಡಿ ನೀವು ಡಿಸಿಷನ್ ತಗೊಂಡು ನೀವು ಚೂಸ್ ಮಾಡ್ಕೊಂಡ್ರೆ ನಿಮಗೆ ಅದು ತುಂಬ ಉತ್ತಮವಾಗಿರುತ್ತೆ. ಯಾಕಂದರೆ ಒಬ್ಬೊಬ್ಬರು ಒಂಥರ ಹೇಳ್ತಿರ್ತಾರೆ, ನಾವು ಕನ್ಫ್ಯೂಸ್ ಆಗೋದು ತುಂಬ ಚಾನ್ಸಸ್ ಇರ್ತವೆ. ನಿಮ್ಮ ಒಂದು ಫ್ಯಾಮಿಲಿಗೋಸ್ಕರ ನೀವು ಕಾರ್ ತೊಗೊತಿರೋದು. ಸೊ ಹಾಗಾಗಿ ನೀವು ನಿಮ್ಮ ದುಡ್ಡನ್ನ ಕರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ಕರೆಕ್ಟ್ ಕಾರ್ಗೆ ನಿಮಗೆ ಅದು ಯಾವ್ದು ಸೂಟಬಲ್, ನಿಮ್ಗೆ ಯಾವುದು ಪರ್ಫೆಕ್ಟ್ ಆಗಿರುತ್ತೆ ಆ ಕಾರ್ನ ನೀವೇ ಚೂಸ್ ಮಾಡ್ಬೋದು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಒಂದು ಕಾಮೆಂಟ್ ಮಾಡಿದ್ರೆ ತುಂಬ ಸಂತೋಷ ಆಗುತ್ತೆ. ಯಾರಾದರೂ ಕಾರ್ ತಗೊಳ್ಳೋರಾಗಿತ್ತಂದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದೊಂದಿಗೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.